ತುಳುನಾಡಿನಲ್ಲಿ ದೈವಾರಾಧಕರು ಹಾಗೂ ಕಾಂತಾರ ಚಾಪ್ಟರ್ 1 ಸಿನಿಮಾದ ನಡುವಿನ ಫೈಟ್ ತಾರಕಕ್ಕೇರಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ದೈವಾರಾಧನೆ ಬಳಕೆ ವಿರುದ್ಧ ಸಿಡಿದೆದ್ದ ದೈವಾರಾಧಕರು ದೈವಸ್ಥಾನದ ಮೆಟ್ಟಿಲೇರಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಮಂಗಳೂರಿನ ಬಜ್ಪೆ ಸಮೀಪದ ಪೆರಾರ ಬ್ರಹ್ಮ ಬಲವಂಡಿ ಪಿಲಿಚಂಡಿ ದೈವಸ್ಥಾನದಲ್ಲಿ ದೈವ ನರ್ತಕರು ಹಾಗೂ ದೈವಾರಾಧಕರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ದೇವರ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹುಚ್ಚು ಕಟ್ಟಿದವರನ್ನ ಹುಚ್ಚು ಬಿಡಿಸ್ತೇನೆ, ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸ್ತೇನೆ, ನಿಮ್ಮ ಹಿಂದೆ ನಾನಿದ್ದೇನೆ, ಹೋರಾಟ ಮುಂದುವರಿಸಿ ಅಂತ ಪಿಲ್ಚಂಡಿ ದೈವ ನುಡಿದಿದೆ. ದೈವದ ಅಪಹಾಸ್ಯದಿಂದ ನಮಗೆ ಬೇಸರ ಆಗಿದೆ. ಬೇರೆಯವರು ಮಾಡಿದ ತಪ್ಪನ್ನ ತುಳುವರು ಮಾಡಬೇಡಿ. ನಟನನ್ನೇ ದೈವವಾಗಿ ಆರಾಧಿಸುವ ಅವಿವೇಕಿಗಳಿದ್ದಾರೆ. ದೈವಕ್ಕೆ ಯಾರೇ ಅಪಹಾಸ್ಯ ಮಾಡಿದ್ರೂ ವಿರೋಧಿಸ್ತೀವಿ ಅಂತ ಪ್ರಾರ್ಥನೆಯ ಬಳಿಕ ದೈವಾರಾಧಕ ಶ್ರೀಧರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ದೈವ ಅನುಕರಣೆ ಮಾಡಿರುವ ಯೂಟ್ಯೂಬರ್ ವೆಂಕಟ್ ಅನ್ನೋರು ಕ್ಷಮೆ ಯಾಚಿಸಿದ್ದಾರೆ. ಈ ಮಧ್ಯೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಗಳಿಕೆಯಲ್ಲಿ ಈ ವಾರವೇ 500 ಕೋಟಿ ಕ್ಲಬ್ ಸೇರುತ್ತೆ. ನಾಡಿನ ದೈವಾರಾಧನೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಅಪಹಾಸ್ಯದ ಮೂಲಕ ಸಾಗ್ತಾ ಇದೆ. ನಟನನ್ನೇ ದೈವವಾಗಿ ನೋಡುವಂತ ಕೆಲವು ಅವಿವೇಕಿಗಳು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಂಪಾಟವನ್ನು ಮಾಡುವಂತದ್ದು ನಾವೆಲ್ಲರೂ ತುಳುವರು ನೋಡ್ತಾ ಇದ್ದೇವೆ. ದೂರಿನ ಮುಖಾಂತರ ದೈವದ ಒಂದು ಒಳ್ಳೆಯ ರೀತಿ ನಿರ್ಧಾರ ಬಂತು. ಯಾರೆಲ್ಲ ಈ ನಮ್ಮ ತುಳುನಾಡಿನ ದೈವಕ್ಕೆ ಅಪಹಾಸ ಮಾಡ್ತಾರೋ ಅವರನ್ನ ಹುಚ್ಚು ಕಟ್ಟಿಸ್ತೇನೆ, ಅವರನ್ನ ಯಾರೆಲ್ಲ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾರೋ ಅವರನ್ನ ಆ ದುಡ್ಡನ್ನ ನಾನು ಹಾಸ್ಪಿಟಲ್ಗೆ ಹಾಕಿಸ್ತೇನೆ ಅಂತ ಹೇಳಿ ದೈವ ಲಾಸ್ಟ್ ಕಾಂತಾರ 1 ಇದಾಗುವಾಗಲೂ ಈ ಸಮಸ್ಯೆ ಆಯಿತು. ಕಮಿಷನರ್ ಭೇಟಿ ಮಾಡಿಬಿಟ್ಟು ಹೀಗೆ ಆಗ್ತಾ ಇದೆ, ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬೇಡಿ ಭೂತದ ವೇಷ ಹಾಕುವವರಿಗೆ. ತಕ್ಷಣ ಸ್ಪಂದನೆ ಮಾಡಿ ಎಲ್ಲ ಸ್ಟೇಷನ್ಗೆ ಸರ್ಕ್ಯುಲರ್ ಕಳಿಸಿದ್ರು. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸಮಸ್ಯೆಗಳು ನಡೀತಿದ್ದಾವೆ. ನಮ್ಮ ನಂಬಿಕೆಗೆ ತೊಂದರೆ ಆಗಬಾರ್ದು ಅಂತೇಳಿ ಸಹಕರಿಸಬೇಕು ಅಂತ ವಿನಂತಿಸ್ಕೊಳ್ಳಿ. ಮೂವಿ ನೋಡಾದ್ಮೇಲೆ ಆ ಥರ ವೈಬ್ರೇಷನ್ ಆಯಿತು. ನನಗೆ ದೈವದ ಬಗ್ಗೆ ಅದಕ್ಕೆಲ್ಲ ಜಾಸ್ತಿ ರೆಸ್ಪೆಕ್ಟ್ ಐತೆ. ನಾನು ಬೇಕಂತ ನರ್ತನ ಮಾಡಿಕೊಡ್ದು ಆರಾಧನೆ ಮಾಡಿದ್ರೆ 2 ಪ್ರಾಬ್ಲಮ್ ಇದೆ. ನಂಬರ್ 1, ದೇವರಲ್ಲಿ ಯಾರಿಗೆ ನಂಬಿಕೆ ಇದೆ ಅವ್ರಿಗೆ ನಂಬಿಕೆ ಇದೆ. ನಿಮ್ಮ ಆಳವಾದ ಗಾಢವಾದಂತಹ ನಂಬಿಕೆ ಅದರ ವ್ಯಾಪ್ತಿಯಿಂದ ಹೊರಗಿರುವವರಿಗೂ ಹಾಗೆ ಇರಬೇಕು ಅಂತ ಬಯಸಕ್ಕಾಗಲ್ಲ. ಅವರಿಗೆ ಅವರಿಗೂ ದೇವರ ಮೇಲೆ ಕೋಪ ಇಲ್ಲದೆ ಇರ್ಬೋದು, ಬಟ್ ಆ ಪರಿಪ್ರಮಾಣದ ನಂಬಿಕೆ ಒಪ್ಪಿಸಿಕೊಳ್ಳುವಂತಹ ನಂಬಿಕೆ ಮನಸ್ಥಿತಿ ಇರುತ್ತೆ ಅಂತ ಪರಿಭಾವಿಸಕ್ಕಾಗಲ್ಲ. ದ್ಯಾಟ್ ಈಸ್ ವೇರ್ ದಿ ಪ್ರಾಬ್ಲಮ್ ಸ್ಟಾರ್ಟ್ಸ್. ಇಲ್ಲಿ ತುಳುನಾಡಿನಲ್ಲಿ ಈ ದೈವಗಳ ಜೊತೆಯೇ ಬೆಳೆದವರಿಗೂ ಇದನ್ನು ಒಂದು ಪಾತ್ರದ ರೀತಿ, ದೈವ ಇರಬಹುದು ಬಟ್ ಪಾತ್ರದ ರೀತಿ ಹೊರಗಡೆ ಕೂತ್ಕೊಂಡು ಯಾರೋ ಆ ದೈವಗಳ ಬಗ್ಗೆ ಮಾಹಿತಿ ಇಲ್ಲದೆ ನೋಡಿರುವವರಿಗೂ ವ್ಯತ್ಯಾಸ ಇದೆ. ಅವರನ್ನು ನಮ್ಮವರಾಗಬೇಕು, ನಮ್ಮವ್ರ ಥರ ಆಗಬೇಕು ಅಂತ ನೀವು ಬಯಸಿದ್ರೆ ಅದು ಆಗಲಿಕ್ಕಿಲ್ಲ. ಬಟ್ ನಿಮ್ಮ ನಂಬಿಕೆಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳೋ ಮೂಲಕ ಅಂಥವ್ರಿಗೆ ಯಾರಿಗಾರು ಎಚ್ಚರಿಕೆ ಕೊಡ್ಬೋದು ಅಂದರೆ ಕೊಡ್ಬೋದು, ಕೊಡೋದ್ರಲ್ಲಿ ತಪ್ಪಲ್ಲ. ಬಟ್ ಅದನ್ನು ಕಾನೂನು ಪ್ರಕಾರದಲ್ಲಿ ಪೊಲೀಸರಿಂದ ತಡೀತೀವಿ ಅನ್ನೋದಕ್ಕೆ ಆಗಲಿಕ್ಕಿಲ್ವಾ ಅನ್ಸತ್ತೆ ನನಗೆ. ಎಲ್ಲಿ ತಡೀತೀರಿ? ಕರ್ನಾಟಕದಲ್ಲಿ ತಡೀಬೋದಪ್ಪ, ಬೇರೆ ರಾಜ್ಯದಲ್ಲಿ ಏನು ಮಾಡ್ತೀರಿ ನಾಳೆ? ಅದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂತ ಅವಾಗೇನು ಪ್ರಯೋಜನ ಹಾಗಾರೆ? ಓಕೆ, ಇನ್ನು ಅವ್ರು ಯಾರೋ ಹೇಳಿದ್ದಾರೆ ದೈವದಲ್ಲಿ ಹೇಳಿದೆ ಅದು ದೇವರು ದುಡ್ಡು ಮಾಡಿದ್ದಕ್ಕೆ ಆಸ್ಪತ್ರೆಗೆ ಹಾಕಿಸ್ತೀವಿ. ಇಟ್ಸ್ ಆಲ್ ಅವರವರ ನಂಬಿಕೆಗಳು, ಅವರವರ ನಿರ್ಧಾರಗಳು. ಅದನ್ನು ಹೇಗೆ ಅದು ಪಾಲನೆ ಆಗಬೇಕು ಅಥವಾ ಜಾರಿಗೆ ಬರಬೇಕು ಅಥವಾ ಬರಲ್ಲ ಅನ್ನೋದು ಅದು ಅವರವ್ರಿಗೆ ಬಿಟ್ಟಿದ್ದಿದ್ದದು ಅಲ್ವಾ. ಲಾಸ್ಟ್ಲಿ ನಂದು ಏನು ಅಂತಂದರೆ, ಈ ಸಿನಿಮಾ 2ನೇ ಭಾಗ ಇದು ಹೆಚ್ಚು ಕಡಿಮೆ. ಚಾಪ್ಟರ್ 1 ಅಂತ ಕರೆದ್ರೂ ಮೊದಲು ಒಂದು ಬಂದಿತ್ತಲ್ಲ ಅದು. ಹಾಗಾಗಿ ಭಾಗಗಳು 2ರಲ್ಲಿ ಬಂದಾಗ ಇದು ಈ ರೀತಿ ಶೂಟ್ ಆಗ್ತಿದೆ ಅನ್ನೋದು ನನ್ನಂತ ಒಂದು ದೂರ ಕೂತಿರೋನು ಗೊತ್ತಿಲ್ಲದೆ ಇರ್ಬೋದು. ಆದರೆ ದೈವಾರಾಧನೆಯಲ್ಲಿ ತೊಡಗಿಸ್ಕೊಂಡಿರೋರು ಮತ್ತು ಅದನ್ನೇ ಪಾಲನೆ ಮಾಡಿಕೊಂಡು ಬಂದಿರೋರುಗಳಿಗಾದರೂ ಗೊತ್ತಿರ್ತಿತ್ತ ಅಂತ ನನ್ನ ಡೌಟು. ಆಮೇಲೆ ಇದೇ ರಿಷಬ್ ಶೆಟ್ಟಿ ಸಿನಿಮಾ ಶೂಟ್ ಆಗೋದಕ್ಕೂ ಮೊದಲು ಹೋಗಿ ದೈವದ ಅಪ್ಪಣೆ ಪಡ್ಕೊಂಡು ಬಂದಿದ್ದಾರೆ. ನಿನ್ನ ಜೊತೆಗೆ ನಾನು ಇರ್ತೀನಿ ಅಂತ ಕೂಡ ಅಭಯ ನೋಡಿತ್ತು. ವಿ ಡೋಂಟ್ ನೋ. ನಾವು ಇದಕ್ಕೆಲ್ಲ ಕೂತ್ಕೊಂಡು ಜಡ್ಜ್ಗಳ ಥರ ಈಗ ಇಲ್ಲಿ ಇದಕ್ಕೆ ಒಂದು ಜಡ್ಜ್ಮೆಂಟ್ ಕೊಡೋಕ್ಕಾಗೋ ಅಂಥದ್ದಲ್ಲ ಇದೆಲ್ಲ. ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ತುಳು ಕೂಟದವರಾಗಲಿ ಅಥವಾ ದೈವಾರಾಧಕರಾಗಲಿ ನಿಮ್ಮ ಮನಸ್ಸಿಗೆ ನಿಮ್ಮ ನಂಬಿಕೆಗಳ ಆಧಾರದ ಮೇಲೆ ಆಗುತ್ತಿರುವ ನೋವು ಮತ್ತು ಸಂಕಟವನ್ನು ಎಚ್ಚರಿಕೆಯ ರೂಪದಲ್ಲೋ ಮನವಿಯ ರೂಪದಲ್ಲೋ ಅಥವಾ ಅಸಮಾಧಾನದ ರೂಪದಲ್ಲೋ ಪ್ರಚುರಪಡಿಸುವುದು ಮತ್ತು ಪ್ರಕಟಪಡಿಸುವುದು ತಪ್ಪಲ್ಲ. ಆದರೆ ಅದನ್ನು ಕೇಳಲೇಬೇಕು, ಜನ ಆ ಮನಸ್ಥಿತಿಯಲ್ಲಿ ಇರಬೇಕು ಅಂತ ನೀವು ನಿರೀಕ್ಷೆ ಮಾಡಿದ್ರೆ ಕಷ್ಟ ಆಗಬಹುದು. ಅದು ಸಾಧ್ಯವಾಗಲ್ಲ. ಎಸ್.
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸದಾಕಾಲ ಪಾಕಿಸ್ತಾನದವರು ಕಾಲ್ ಕೆರ್ಕೊಂಡು ಬರ್ತಾರೆ ಅವ್ರಿಗೆ. ಏನೀಗ ಹೊಸದೊಂದು ಬಂದಿದೆ, ಈಗ ಲಷ್ಕರ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಯಬಾ ಮೊಹಮ್ಮದ್ ಯಾವುದೋ ಒಂದು, ಅದೇ ಅವನು ಅಜರ್ ಮಸೂದ್ ಅಜರ್ದು, ಅವನಿಗೆ ಹೆಣ್ಮಕ್ಳದ್ದೊಂದು ವಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನಂತೆ. ಇಲ್ಲಿವರೆಗೂ ಇವನು ಗಂಡು ಮಾಡೋಕ್ಕಾಗಿಲ್ದಿದ್ದಕ್ಕೆ ಈಗ ಹೆಣ್ಮಕ್ಳು ಕರ್ಕೊಂಬತ್ತಾನಂತೆ. ಹೊಸದೊಂದಂತೆ, ಹೆಣ್ಮಕ್ಳನ್ನ ಬಾಂಬರ್ಗಳಾಗಿ ಮಾಡೋದು ಎಲ್ಲ ಮಾಡೋದಂತೆ ಇಂಡಿಯಾನಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾ ಕಡೆ ಗಮನ ಅಂತೆ. ಯಾಕಪ್ಪ, ಈಗ ನಾರ್ತ್ ಇಂಡಿಯಾ ಕಡೆ ಎಲ್ಲರಾಗಿದ್ರೆ BJP ಇದೆ, ಮೋದಿ ಇದ್ದಾರೆ, ಕೇಂದ್ರ ಸರ್ಕಾರ ಡ್ಯಾಶು ಎಲ್ಲ ಹೇಳ್ಬೋದಪ್ಪ. ಸೌತಲ್ಲಿ ಇಲ್ವಲ್ಲ, ಸೌತಲ್ಲಿ ರಿವರ್ಸ್ ಪ್ರಾಬ್ಲಮ್ ಇದೆ ಅಂತ ಜನ ಗಲಾಟೆ ಮಾಡೋದು. ಇಲ್ಲೇ ಯಾಕಪ್ಪ ಹಂಗೆ ಎಲ್ಲ ಏನೋ ಅವನಿಗೆಲ್ಲ ಕಥೆ ಇದೆ. ಬಟ್ ಅದಕ್ಕೆ ಭಾರತೀಯ ನಮ್ಮ ವಾಯುಸೇನೆ ಅವ್ರು 93ನೇ ವಾರ್ಷಿಕೋತ್ಸವ ಆಚರಿಸ್ಕೊಂಡಿದ್ದಾರೆ. ಅದಕ್ಕೆ ಅವ್ರೇನು ಮಾಡಿದ್ದಾರೆ, ಒಂದೇನೋ ಒಂದು ಮೆನು ಮಾಡ್ಕೊಂಡಿದ್ದಾರೆ. ಅವರು ಅಡುಗೆ ಊಟದ್ದು ಏನೋ ಪಾರ್ಟಿ ಗಿರ್ಟಿ ಇರಬೇಕು ಅಥವಾ ಸುಮ್ಮನೆ ಮಾಡಿರ್ಬೇಕು ಮೆನು. ಭಾಳ ಖಾದ್ಯಗಳಿಗೆ ಹೆಸರಿಟ್ಟಿದ್ದಾರೆ. ಅದೀಗ ಫುಲ್ಲು ದೇಶದಲ್ಲಿರೋ ಜನ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ನೀವು ಎಂಜಾಯ್ ಏನೋ ಮಾಡ್ತೀರಪ್ಪ, ಹಲೋ ಅಯ್ಯಯ್ಯಪ್ಪ, ನೀವು ನಾಳೆ ಇದನ್ನೇ ಹೋಟ್ಲಲ್ಲಿ ಯಾವನಾರು ಇಟ್ಕೊಂಡ್ರೆ, ಅವನು ಹೋಟ್ಲಿಗೆ ಹೋಗಿ ಯಾವನಾರು ಒಬ್ಬ ಬುರುಡೆ ಕೆತ್ತಬಿಟ್ಟು ಬಂದರೆ ಏನಾ ರಾವಲ್ಪಿಂಡಿ ಚಿಕನ್ ಇಟ್ಕೊತೀಯನೋ ಇಲ್ಲಿ. ಯಾಕಂದರೆ ಈ ದೇಶದಲ್ಲಿ ಇತ್ತೀಚೆಗಷ್ಟೇ ಕರಾಚಿ ಬಿಸ್ಕೆಟ್ಸನ್ನೇ ಕರಾಚಿ ಕ್ಲೋಸ್ ಮಾಡಬೇಕು ಅನ್ನೋ ಥರ ಮಾತು ಬಂದಿತ್ತು. ಓಕೆ, ಅದನ್ನ ಯಾಕೆ ಇಟ್ಟಿದ್ರಾ ಅಂತ. ಹಾಗಾಗಿ ಇದು ಅದಾದ್ರೂ ಗೊತ್ತಿಲ್ಲ ನನಗೆ. ಆಗ IAFA ಉತ್ತರ ಕೊಡ್ಬೇಕು ಅದಕ್ಕೆ. ಚಿಕನ್ ಮಸಾಲ ಅಂತೆ, ರಫೀಕಿ ರಾರಾ ಮಟನ್, ಇದೆಲ್ಲ ಹೆಸರು ಯಾವುದು ಅಂದರೆ ನಾವು ಡೆಸ್ಟ್ರಾಯ್ ಮಾಡಿದ ಏರ್ ಬೇಸ್ಗಳು, ಅವ್ರದ್ದು ಕ್ಯಾಂಪ್ಗಳು, ಬೋಲಾರಿ ಪನೀರ್ ಮೇಥಿ ಮಲೈ, ಸುಕೂರ್ ಶಾಮ್ ಸವೇರಾ ಕೋಫ್ತಾ, ಸರ್ಗೋದಾ ದಾಲ್ ಮಖನಿ, ಜಕೋಬಾಬಾದ್ ಮೇವಾ ಪುಲಾವ್, ಆಮೇಲೆ ಬಹವಾಲ್ಪುರ್ ನಾನ್, ಬಾಲಕೋಟ್ ತಿರ್ಮಿಸು ಅಂದರೆ ಸ್ವೀಟಾ, ಓಕೆ, ಮುಜಫರಾಬಾದ್ ಕುಲ್ಫಿ ಫಲೂಡಾ, ಮುರೀಟ್ಗೆ ಮೀಠಾ ಪಾನ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಸರಿ, ಅಂದರೆ ಕಿಟ್ಲೆ ಮಾಡೋದು, ಕಾಲು ಎಳೆಯೋದು ಎಲ್ಲ ಓಕೆ, ನನಗೇನು ಸಮಸ್ಯೆ ಎಲ್ಲ ತಪ್ಪಲ್ಲ. ಅದರಲ್ಲಿ ನನಗೆ ಪ್ರಾಬ್ಲಮ್ ಇರೋದು ಇದೀಗ. ಇದನ್ನು ಅತ್ಯುತ್ಸಾಹದಲ್ಲಿ ಯಾವನೋ ಒಬ್ಬ ನಾಳೆ ರೆಸ್ಟೋರೆಂಟಲ್ಲಿ ಬೋರ್ಡ್ ಹಾಕಿ ಇನ್ಯಾರೋ 4 ಜನ ಒಳಗೆ ನುಗ್ಗಿ, ನೀನೇನ ರಾವಲ್ಪಿಂಡಿ ಚಿಕನ್ ಮಾರೋದಿಲ್ಲಿ, ಏಯ್ ಪಾಕಿಸ್ತಾನಕ್ಕೆ ಹೋಗ ಅಂದ್ಬಿಟ್ಟು ಅವನಿಗೆ ಬಾರಿಸೋದು ಏನು ಮಾಡೋಣ, ನನಗೆ ಅದೊಂದು ಭಯ ಇದೆ. ಎಸ್. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ 20 ಮಕ್ಕಳ ಸಾವಿನ ಹಿನ್ನೆಲೆಯಲ್ಲಿ ಕೋಲ್ಡ್ರೇಫ್ ಕಾಫ್ ಸಿರಪ್ ತಯಾರಿಕಾ ಘಟಕದ ಕಂಪನಿಯ ಮೇಲೆ ಮಾಲೀಕನ ವಿರುದ್ಧವಾಗಿ ಇದೀಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಎಸ್ ರಂಗನಾಥನನ್ನ ಬಂಧಿಸಲಾಗಿದೆ. ಇಂದು ಬೆಳಗ್ಗೆ ಚೆನ್ನೈನಲ್ಲಿ ಮಧ್ಯಪ್ರದೇಶ ಪೊಲೀಸರು ಹೋಗಿ ಬಂಧನಕ್ಕೆ ಒಳಪಡಿಸಿದರು. ರಂಗನಾಥನ ಬಗ್ಗೆ ಸುಳಿವು ಕೊಟ್ಟರೆ 20,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಕೂಡ ಘೋಷಣೆಯನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಬಂಧನ ಆಗಿದೆ. ಈ ತಿಂಗಳಲ್ಲಿ ತಮಿಳುನಾಡು ಅಧಿಕಾರಿಗಳು ಸಿರಪ್ ಮಾದರಿಯಲ್ಲಿ ವಿಷಕಾರಿ ಹಾನಿಕಾರಕ ವಸ್ತುವಾದಂತಹ ಡೈಥಿಲಿನ್ ಗ್ಲೈಕೋನ್ ಪತ್ತೆ ಹಚ್ಚಿದ್ರು. ಈ ಮಧ್ಯೆ ಕೆಮ್ಮಿನ ಸಿರಪ್ನಿಂದ ಮಕ್ಕಳ ಸರಣಿ ಸಾವು ಪ್ರಕರಣಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ತೀವ್ರ ಕಳವಳವನ್ನು ವ್ಯಕ್ತಪಡಿಸ್ತಾ, ಇದೇನು ಸಿರಪ್ ಬೇರೆ ದೇಶಗಳಿಗೆ ಹೋಗಿಲ್ಲ, ಹಾಗಾಗಿ ನಮ್ಗೆ ಆ ವಿಚಾರದಲ್ಲಿ ನಾವು ಅಷ್ಟು ಬಚಾವಾಗಿದ್ದೀವಿ. ಬೇರೆ ದೇಶಕ್ಕೆ ಹೋಗಿಲ್ಲ, 3 ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಹಂಗಾಗಿಲ್ಲ. ಅದು ಏನಾಗಿರುತ್ತೆ, ನಮ್ಮ ದೇಶದಲ್ಲಿ ಒಂದು ಮೂರ್ಖತನ ಇದೆ ಪರಮಾವಧಿ. ನರೇಂದ್ರ ಮೋದಿಯವರಿಗೆ ಎಲ್ಲದಕ್ಕೂ ಒನ್ ನೇಷನ್ ಕಾಣುತ್ತೆ. ಒಂದು ದೇಶ, ಬೇಕಾದ್ರೆ ನಾಳೆ ಒಂದೇ ಗಾಡಿ, ನಾಳೆ ಒಂದೇ ಮನೆ ಎಲ್ಲ ಬಂದು ಮಾಡಿಬಿಡ್ತಾರೆ ಅವರುಗಳು. ಇದರಲ್ಲಿ ಕಾಣಿಸ್ಬೇಕಾಗಿತ್ತು ನನ್ನ ಪ್ರಕಾರದಲ್ಲಿ. ದೇಶವ್ಯಾಪಿ ಆರೋಗ್ಯದ ವಿಚಾರದಲ್ಲಿ ಔಷಧಿಗಳ ನಿಯಂತ್ರಣ ಒಂದು ಕಡೆ ಇರಬೇಕಾಗಿತ್ತು. ವೆರಿ ಕ್ರಿಟಿಕಲ್ ಮ್ಯಾಟರ್ ಅದು, ಒಂದೇ ಕಡೆ ಇರಬೇಕಾಗಿತ್ತು. ಇವ್ರು ಮಾಡೋ ಕಚಡ ಕೆಲಸ ಏನು ಅಂದರೆ, ಇವತ್ತೆಲ್ಲ ಹಿಂದಿಂದ ಹಾಕೊಂಡ್ಬಂದಿದೆ ಇದು. ಕೇಂದ್ರ ಒಂದು ಪವರ್ ಇಟ್ಕೊಂಡು ಕೂತಿದ್ರೆ ರಾಜ್ಯಗಳು ಅದಕ್ಕೆ ಅನುಮತಿಯನ್ನು ಕೊಡೋ ಪವರ್ನ ಇಟ್ಕೊಂಡು ಕೂತಿವೆ. ಕ್ಯಾನ್ಸಲೇಷನ್ ಆಫ್ ಲೈಸೆನ್ಸು ರಾಜ್ಯದಲ್ಲಿ ಆಗಬೇಕು. ಎರಡನೇದು, ಇಡೀ ದೇಶಕ್ಕೆ ಒಂದು ಸಿರಪ್ ಅನ್ನೋ ಒಂದು ಮಾತ್ರೆನೋ ನಾನು ಮಾಡಬೇಕಾಗಿಲ್ಲ ಪರ್ಮಿಷನ್ಗೆ. ರಾಜ್ಯ ಒಂದರಲ್ಲಿ ಮಾಡಿ ರಾಜ್ಯದ ಅನುಮತಿಯನ್ನು ಪಡೆದುಬಿಟ್ರೆ ನಾನು ಆ ಅನುಮತಿ ಪತ್ರವನ್ನು ಉಳಿದ ರಾಜ್ಯಗಳಲ್ಲಿ ತೋರಿಸಿ ವ್ಯಾಪಾರ ಮಾಡ್ಬೋದು. ದಾಟ್ಸ್ ಎ ಪ್ರಾಬ್ಲಮ್. ಹಾಗಾಗಿ ಈಗಲೂ ಸಮಯ ಮೀರಿಲ್ಲ ಅನ್ಸತ್ತೆ ನನಗೆ.
ಔಷಧಗಳನ್ನು ಕ್ಲಿಯರ್ ಮಾಡುವಂತಹ ಕಾರ್ಯ ಯಾವುದೇ ರೂಪದಲ್ಲಾದರೂ ಸರಿ, ಕೇಂದ್ರ ಆದರೂ ಸರಿ ಅಥವಾ ಕೇಂದ್ರ ಮತ್ತು ರಾಜ್ಯಗಳ ಸಮನ್ವಯತೆಯಿಂದ ಸೃಷ್ಟಿಯಾಗಬಹುದಾದಂತಹ ಹೊಸ ಸಂಸ್ಥೆ ಆದರೂ ಸರಿ, ಕೇಂದ್ರೀಕೃತವಾಗಿ ಒಂದೇ ಕಡೆ ಆಗಬೇಕು. ಆ ಅನುಮತಿ ಪಡೆದವನು ದೇಶವ್ಯಾಪಿ, ಅಥವಾ ಬೇಡ ನನಗೆ 4 ರಾಜ್ಯ ಸಾಕು, 4 ರಾಜ್ಯದಲ್ಲಿ ವ್ಯಾಪಾರ ಮಾಡಬಹುದು. ಇದು ಬರಬೇಕು. ಈಗಿರೋ ಮೆಥಡ್ ಅಲ್ಲ. ಈಗಿರೋ ಮೆಥಡನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಅವಕಾಶ ಕೊಟ್ಬಿಟ್ಟು ಜನ ಸತ್ತ ಮೇಲೆ ಬುರುಡೆ ಬಿಟ್ಕೊಂಡು ಓಡಾಡ್ತಿರೋ ರಾಜಕಾರಣಿಗಳಿಗೆ ನಿಮ್ಮ ಮನೆಯಲ್ಲಿರೋ ಮಕ್ಕಳನ್ನೆಲ್ಲ ಕರ್ಕೊಂಬ ನಿಂತ ಸಾಲಾಗಿ ನಿಲ್ಲಿಸಿ ಲೀಟರ್ ಗಟ್ಟಲೆ ಕುಡಿಸಿಸ್ಬಿಡ್ಬೇಕು ಅನ್ಸತ್ತು ಒಂದೊಂದ್ಸರಿ ನನಗೆ. ಅದು ಕ್ರಾಂತಿ. ಇದಲ್ಲ ಕ್ರಾಂತಿ. ಕ್ರಾಂತಿ ಇದು ಕ್ರಾಂತಿ ಆಗಬೇಕು. ಇದು ಕ್ರಾಂತಿ ಆಗಬೇಕು. ದೇಶದ ಜನರದ ಆರೋಗ್ಯವನ್ನು ಕಾಪಾಡೋ ವಿಚಾರದಲ್ಲಿ ಆಡ್ತಿರೋ ಆಟಗಳು ನೀವೆಲ್ಲ. GST ಕೌನ್ಸಿಲ್ ಇರೋ ಥರ ಇದಕ್ಕೇನೋ ಒಂದು ಕೌನ್ಸಿಲ್ ಬರಬೇಕು. ರಾಜ್ಯ ಕೇಂದ್ರ ಎಲ್ಲ ಒಟ್ಟಿಗೆ ಇರೋ ಥರ. ವೇರ್ ಓನ್ಲಿ ಸೆಂಟ್ರಲೈಸ್ಡ್ ಕ್ಲಿಯರೆನ್ಸಸ್ ಆರ್ ಗಿವನ್ ಫಾರ್ ಮೆಡಿಸಿನ್ಸ್. ಅವನು ಫುಟ್ಪಾತಲ್ಲಿ ಕೂತ್ಕೊಂಡು ಪಬ್ಲಿಕ್ ಟಾಯ್ಲೆಟಲ್ಲಿ ಕೂತ್ಕೊಂಡು ಕ್ಲಿಯರೆನ್ಸ್ ಕೊಡೋದಲ್ಲ ಇದು. ಎಲ್ಲ ಭ್ರಷ್ಟರು, ದುಡ್ಡು ತಿನ್ನುವಂಥ ಕಚಡಗಳು. ಇನ್ನೇನು ಮಾಡ್ತೀರಿ? ಅಯೋಗ್ಯರು. ಮಾಡಲಿ ಮೋದಿ. ಉಳಿದಿದ್ದಕ್ಕೆಲ್ಲ ಭಾಷಣ ಬಿಗಿತಾರಲ್ಲ, ಮಾಡ್ರಿ ಇದಕ್ಕೆ ಒನ್ ನೇಷನ್ ಒನ್ ಇದನ್ನ. ಇದು ಬೇಕಾಗಿರೋದು. ಮುಖ್ಯಮಂತ್ರಿಗಳ ವಿರುದ್ಧ ಮೂಡಾ ಪ್ರಕರಣದ ಕೇಸ್ ಏನಿದೆ ಅದಕ್ಕೆ ನ್ಯಾಯಾಲಯ ಹೇಳಿದೆ, ಜನಪ್ರತಿನಿಧಿಗಳ ನ್ಯಾಯಾಲಯ, ನಿಮ್ಗೆ 2 ತಿಂಗಳು ಟೈಮ್ ಕೊಡ್ತೀವಿ ಲೋಕಾಯುಕ್ತಕ್ಕೆ. ಇಲ್ಲಪ್ಪಲ್ಲದ ಸಬೂಬುಗಳು ಸುಳ್ಳುಗಳು ಹೇಳ್ಕೊಂಡು ನಮ್ಮ ಹತ್ರಕ್ಕೆ ಬಂದರೆ ನಾವು ಒಪ್ಪಲ್ಲ. ಇನ್ನು ಆ 2 ತಿಂಗಳಲ್ಲಿ ಮುಗಿಸಿ ಇಲ್ಲಿ ನಾನು ಆರ್ಡರ್ ಪಾಸ್ ಮಾಡಿಬಿಡ್ತೀನಿ ಅಂತ ಮಾಡಿದ್ದಾರೆ. ನೋಡೋಣ ಈಗ ಅದು ಏನು ಮಾಡ್ತಾರೆ ಅಂತ. ಅವ್ರು 2 ತಿಂಗಳಲ್ಲಿ ಫೈನಲ್ ರಿಪೋರ್ಟನ್ನು ಕೊಡಬೇಕು ಅಂದಿದ್ದಾರೆ. ನವೆಂಬರ್ 15 ಕೊಡಲಿ, ಆಮೇಲೆ ನೋಡೋಣ. ಎಸ್. ಅಕ್ರಮ ಶಸ್ತ್ರಾಸ್ತ್ರ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ನ ಮಹೇಶ್ ತಿಮ್ರೋಡಿ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ವಜಾಗೊಳಿಸಿದೆ. ವಿಚಾರಣೆಗೆ ಹಾಜರಾಗುವಂತೆ ಬೆಳ್ತಂಗಡಿ ಪೊಲೀಸರು 3 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಅವರು ಅಬ್ಸ್ಕಾಂಡ್ ಆಗಿದ್ದಾರೆ. 20 ದಿನ ಆದರೂ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನಿರೀಕ್ಷಣಾ ಬೇಲ್ ವಜಾಗೊಂಡಿರೋ ಹಿನ್ನೆಲೆಯಲ್ಲಿ ತಿಮ್ರೋಡಿಯನ್ನ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಬಂಧನ ಒಳಪಡಿಸಬಹುದಾದ ಸಾಧ್ಯತೆ ಇದೆ. ಈ ಮಧ್ಯೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 13 ವರ್ಷ ಆಗಿದೆ. ಕೋರ್ಟ್ಗೆ ಹೋದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಅಂತ ಅಶೋಕ್ ಬೊಮ್ಮಾಯಿ ಹೇಳಿದ್ದಾರೆ. ಏನಾದರೂ ಹೊಸದೇನಿದೆ ಅವರಿಬ್ಬರು ಹೇಳಿರೋದ್ರಲ್ಲಿ? ಏನು ನಿನ್ನೆ ರಿಸರ್ಚ್ ಮಾಡ್ಕೊಂಬಂದವ್ರಂಗೆ ಮಾತಾಡಿದ್ದಾರೆ ಇಬ್ಬರು. ಏನು ಹೊಸದ? ಅದೇ ಆಗಬೇಕಿರೋದು. ಅಲ್ಲ, ಯಾವತ್ತಿಂದ ಗೊತ್ತಿಲ್ಲ ಅವನಿಗೋದು. ಈಗೇನು ಹೊಸದಾಗಿ ಹೇಳ್ತಿದ್ದಾರೆ ಅದನ್ನು. ಆಯ್ತು, ಅವ್ರು ಹೇಳ್ಕೊಳ್ಳಿ ಬಿಡಿ. ಈ ಸಿರಪ್ ಕಥೆಯನ್ನು ನನಗೆ ಇನ್ನೂ ಒಂದು ಅನ್ನಿಸ್ತಾ ಇದೆ ಮೊನ್ನೆಯಿಂದ. ಯಾರ ಮೇಲೆ ಕ್ರಮ ತಗೋಬೇಕಾಗಿತ್ತೋ ಮಾಲೀಕ 11 ವರ್ಷ 2011ರಿಂದ ಅವನು ಲೈಸೆನ್ಸನ್ನೇ ರಿನ್ಯೂ ಮಾಡದಿದ್ರು ಸುಮ್ಮನೆ ಬಿಟ್ಟಿರೋರೆಲ್ಲ ಪರಾರಿ ಆಗ್ಬಿಟ್ರು. ಆಫೀಸರ್ಗಳೆಲ್ಲ ಎಸ್ಕೇಪ್ ಆಗ್ಬಿಟ್ರು. ಅದಕ್ಕೆ ಸಂಬಂಧಪಟ್ಟಿದ್ದ ಪಾಲಿಟಿಷಿಯನ್ಸ್ ಎಲ್ಲ ಎಸ್ಕೇಪ್ ಆಗ್ಬಿಟ್ರು. ಆದರೆ ಇದು ಯಾವುದೋ ಗೊತ್ತಿಲ್ಲದೆ ಇದ್ದಂಥ ಡಾಕ್ಟರ್ಗಳು ಸಿರಪ್ ಕೊಟ್ಟಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಕೂತಿದ್ದಾರೆ. ಆಮೇಲೆ ಮೆಡಿಕಲ್ ಸ್ಟೋರ್ಸ್ನವರು ಹಿಡ್ಕೋತಾ ಇದ್ದಾರೆ. ಅವ್ರ ಪಾತ್ರ ಏನು? ಅರೇ ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು, ಕಚಡ ಕೆಲಸಕ್ಕೆ ಅಯೋಗ್ಯರಿಗೆ. ಎರಡನೇದು ನನಗೆ ಇದ್ರಲ್ಲಿ ಅರ್ಥವಾಗದೇ ಇರೋದು ಮೆಡಿಕಲಿ. ಈ ಸಿರಪ್ಪು ನಿನ್ನೆ ಮೊನ್ನೆ ಆಗಿರೋ ಸಿರಪ್ ಅಲ್ಲ. ಅಫ್ಕೋರ್ಸ್ ಅದರಲ್ಲಿ ಹೈಯರ್ ಪರ್ಸೆಂಟೇಜ್ ಆಫ್ ಯಾವುದು ಇರಬಾರ್ದೋ ಆ ಕೆಮಿಕಲ್ ಪದಾರ್ಥಗಳು ಇವೆ, ನಿಜ ಒಪ್ಕೋತೀನಿ. 47%, 48% ಎಲ್ಲ ಮಾತಾಡ್ತಿದ್ದಾರೆ ಇವ್ರುಗಳು. ದಟ್ ಈಸ್ ಓಕೆ, ಅದು ಇದೆ, ಎಲ್ಲರೂ ಒಪ್ಕೋಬೇಕು ಸೈನ್ಸಲ್ಲಿ ಬಂದ ಮೇಲೆ, ಲ್ಯಾಬಲ್ಲಿ ಬಂದ ಮೇಲೆ ಅದು. ಬಟ್ ಇಷ್ಟು ದಿನ ಆಗದೆ ಇದ್ದಿದ್ದು ಸಾವಿಗೆ ಸಡನ್ನಾಗಿ ಯಾಕೆ ಆಗ್ತಿದೆ ಅಂತಲೂ ಒಂದು ಮೆಡಿಕಲಿ ರಿಸರ್ಚ್ ಒಳಗೆ ಹಾಕ್ಕೋಬೇಕದನ್ನು ನೀವೀಗ. ಅಥವಾ ಈಗ ಸಾಮೂಹಿಕವಾಗಿ ಆಗಿದ್ರಿಂದ ಇದು ಹೆಚ್ಚು ಗೊತ್ತಿಲ್ಲ, ವಿ ಡೋಂಟ್ ನೋ. ನನ್ನ ಇದು ಅಷ್ಟೇ, ಕಾಮನ್ ಸೆನ್ಸ್ ಅನ್ನೋ ಇದದು ಅನುಮಾನ. ಎಸ್.